MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಜಮ್ಮು ಕಾಶ್ಮೀರಕ್ಕೆ ತೆರಳಿರುವಂತಹ ಸಚಿವ ಸಂತೋಷ್ ಲಾಡ್ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಶ್ರೀನಗರಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ವಿಶೇಷ ವಿಮಾನದ ಮೂಲಕ ಶ್ರೀನಗರಕ್ಕೆ ಸಂತೋಷ್ ತೆರಳಿದ್ದಾರೆ. ಕನ್ನಡಿಗರ ರಕ್ಷಣಾ ಕಾರ್ಯಾಚರಣೆಯ ಹೊಣೆಯನ್ನ ಹೊತ್ಕೊಂಡಿದ್ದಾರೆ ಸಂತೋಷ್ ಲಾಡ್. ಕೆಲವೇ ಕ್ಷಣಗಳಲ್ಲಿ ಶ್ರೀನಗರಕ್ಕೆ ಸಂತೋಷ್ ಲಾಡ್ ಬಂದಿಳಿಯಲಿದ್ದಾರೆ. ಬಿಎಸ್ಆರ್ ವೆಂಚರ್ಸ್ ಕಂಪನಿಯ ವಿಶೇಷ ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ 20ಕ್ಕೂ ಹೆಚ್ಚು ಕನ್ನಡಿಗರು ಕೂಡ ಈಗಾಗಲೇ ತೆರಳಿದ್ರು ನಾರ್ತ್ ಭಾಗದಿಂದಾಗಿ. ಈಗ ಅವರನ್ನು ಕೂಡ ಸೇಫ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಸದ್ಯದ ಅಲ್ಲಿ ಸ್ಥಿತಿಗತಿಗಳು ಹೇಗಿದೆ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಅವಲೋಕನ ಮಾಡಿ ಕನ್ನಡಿಗರನ್ನ ಸುರಕ್ಷಿತವಾಗಿ ಬೆಂಗಳೂರಿಗೆ ಕರೆತರುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಅವರಿಗೆ ಹೊಣೆಯನ್ನು ಹೊರಿಸಿದ್ದಾರೆ. ಹಾಗಾಗಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಶ್ರೀನಗರಕ್ಕೆ ಈಗಾಗಲೇ ಪಯಣವನ್ನು ಬೆಳೆಸಿದ್ದಾರೆ ಸಂತೋಷ್ ಲಾಡ್. ವಿಶೇಷ ವಿಮಾನದ ಮೂಲಕ ಶ್ರೀನಗರಕ್ಕೆ ಸಂತೋಷ್ ಲಾಡ್ ತೆರಳಿದ್ದಾರೆ. ಕನ್ನಡಿಗರ ರಕ್ಷಣಾ ಕಾರ್ಯಾಚರಣೆಯನ್ನು ಇಡೀ ಕಂಪ್ಲೀಟ್ ಹೊಣೆಯನ್ನು ಹೊತ್ತುಕೊಂಡು ಸಂತೋಷ್ ಲಾಡ್ ಕರ್ನಾಟಕದಿಂದ ತೆರಳಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಶ್ರೀನಗರಕ್ಕೆ ತಲುಪಲಿದ್ದಾರೆ. ವಿಆರ್ಎಸ್ ವೆಂಚರ್ಸ್ ಕಂಪನಿ ಮೂಲಕ ವಿಶೇಷ ವಿಮಾನದಲ್ಲಿ ಪಯಣವನ್ನು ಬೆಳೆಸಲಿದ್ದಾರೆ. ಸಂತೋಷ್ ಲಾಡ್ ರಾಜ್ಯದಿಂದ ತೆರಳಿದಂತಹ ಯಾರೆಲ್ಲ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಪಡ್ಕೊಂಡು ಅವರೆಲ್ಲ ಯಾವ್ಯಾವ ಭಾಗದಲ್ಲಿದ್ದಾರೆ, ಸುರಕ್ಷಿತವಾಗಿದ್ದಾರೆ ಅನ್ನೋದ್ರ ಹೆಚ್ಚು ಕಡಿಮೆ ಆಗ್ತಿದ್ಯಾ, ರಾಜ್ಯಕ್ಕೆ ವಾಪಸ್ ಬರೋದಕ್ಕೆ ಅವ್ರಿಗೆ ಏನಾದರೂ ತೊಂದರೆಗಳಾಗ್ತಾ ಇದೆಯಾ, ಇನ್ನು ಮೃತದೇಹವನ್ನು ವಾಪಸ್ ಬೆಂಗಳೂರಿಗೆ ಹಾಗೆ ಶಿವಮೊಗ್ಗಕ್ಕೆ ಕರೆತರುವಂಥ ನಿಟ್ಟಿನಲ್ಲಿ ಅಡಚಣೆಗಳೇನಾದರೂ ಆಗ್ತಾ ಇದೆಯಾ, ಇನ್ನು ಬದುಕುಳಿದವರನ್ನ ಸೇಫ್ ಆಗಿ ರಾಜ್ಯಕ್ಕೆ ಕರೆತರಬೇಕಾಗಿದೆ. ಹಾಗಾಗಿ ಅವರನ್ನು ಕರೆತರುವಂಥ ಹೊಣೆಯನ್ನು ಸಿದ್ದರಾಮಯ್ಯನವರು ಸಂತೋಷ್ ಲಾಡ್ ಅವರಿಗೆ ಹೆಗಲಿಗೆ ಹಾಕಿದ್ದಾರೆ. ಹಾಗಾಗಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಈಗಾಗಲೇ ಸಂತೋಷ್ ಲಾಡ್ ಶ್ರೀನಗರಕ್ಕೆ ತೆರಳಿದ್ದಾರೆ. ಅಲ್ಲಿಗೆ ತೆರಳಿ ಪರಿಸ್ಥಿತಿಯನ್ನು ಅವಲೋಕಿಸಿ ಕಂಪ್ಲೀಟ್ ರಿಪೋರ್ಟ್ ಅನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ. ಜೊತೆಗೆ ಅಲ್ಲಿ ಯಾರೆಲ್ಲ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೋ ಅವರ ಕುಟುಂಬಸ್ಥರೇನಾದರೂ ಇಲ್ಲಿಂದ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಇದ್ದಲ್ಲಿ ಅಥವಾ ಮಿಸ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಇದ್ದಲ್ಲಿ ಹೆಲ್ಪ್ ಲೈನ್ಗೂ ಕೂಡ ಕರೆ ಮಾಡಿ ಅಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಬಹುದು. ಸಂತೋಷ್ ಲಾಡ್ ಈಗ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ನೇರವಾಗಿ ಅವರು ಈಗ ಶ್ರೀನಗರಕ್ಕೆ ತೆರಳಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಲ್ಯಾಂಡ್ ಆಗಲಿದ್ದು ಅಲ್ಲಿನ ಕಂಪ್ಲೀಟ್ ಮಾಹಿತಿಯನ್ನು ಅವಲೋಕಿಸಿ ಕಂಪ್ಲೀಟ್ ರಿಪೋರ್ಟನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ನೀಡಲಿದ್ದಾರೆ. ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರುವಂತಹ ಕೆಲಸ ಮಾಡಲಿದ್ದೇವೆ. ರಾಜ್ಯದ ಎಷ್ಟು ಜನ ಇದ್ದಾರೆ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಈ ವಿಚಾರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಪ್ಪಳ ಮೂಲದವರು 12 ಜನರಿರೋ ಮಾಹಿತಿ ಇದೆ. ಇನ್ನು ಬೆಂಗಳೂರು ಮೂಲದವರು ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅಂತ ಸಂತೋಷ್ ಲಾಡ್ ಮಾತನಾಡಿದ್ದಾರೆ. ಮೃತರ ಶವ ಪರೀಕ್ಷೆ ಇಂದು ನಡೆಯುವಂತಹ ಸಾಧ್ಯತೆ ದಟ್ಟವಾಗಿದ್ದು ಶವ ಪರೀಕ್ಷೆಯ ನಂತರ ರಾಜ್ಯಕ್ಕೆ ಮೃತದೇಹಗಳನ್ನು ತರ್ತೇವೆ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರುವಂತಹ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಸಂತೋಷ್ ಲಾಡ್ ಭರವಸೆ ನುಡಿಗಳನ್ನಾಡಿದ್ದಾರೆ. ರಾಜ್ಯದಿಂದ ಎಷ್ಟು ಜನ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಕೊಪ್ಪಳ ಮೂಲದವರು 12 ಜನರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರು ಮೂಲದವರು ಕೂಡ ಸಾಕಷ್ಟು ಮಂದಿಯಲ್ಲಿ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಇನ್ನು ಮೃತರ ಶವ ಪರೀಕ್ಷೆಯ ನಂತರ ಬೆಂಗಳೂರಿಗೆ ಅವರನ್ನ ಕರೆತರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಮರಣೋತ್ತರ ಪರೀಕ್ಷೆ ನಂತರ ಮೃತದೇಹಗಳ ರವಾನೆಯಾಗುತ್ತೆ. ಈಗ ATC ಹುಬ್ಬಳ್ಳಿ ಹೆಂಗೋ ಒಂದು ಸ್ವಲ್ಪ ಆಪ್ರೇಟ್ ಮಾಡಿ ಓಪನ್ ಮಾಡಿಸಿದ್ವಿ. ಸೊ ಒಂದು ಏರ್ಕ್ರಾಫ್ಟು ಡೆಲ್ಲಿಯಿಂದ ಬರ್ಬೋದು, ಹೈದರಾಬಾದಿಂದ ಬರ್ಬೋದು, ಮುಂಬೈಲಿಂದ ಬರ್ಬೋದು. ಇನ್ನೊಂದು ಹಾಫ್ ಆನ್ ಅವರ್ನಲ್ಲಿ ಕನ್ಫರ್ಮ್ ಆಗುತ್ತೆ. ಮೋಸ್ಟ್ ಪ್ರಾಬ್ಲಿ 3 o'clock ಇಲ್ಲಿ ಏರ್ಕ್ರಾಫ್ಟ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿಂದ ನಾನು ಡೈರೆಕ್ಟು ಶ್ರೀನಗರಕ್ಕೆ ಹೋಗ್ತೀನಿ. ಸೊ ಶ್ರೀನಗರ ಐ ಶುಡ್ ಬಿ ರೀಚಿಂಗ್ ಅಟ್ 5:30. ಈಗ ಚೈತನ್ ಅವ್ರಿಗೆ ಮಾತಾಡಿದೆ. ಅಲ್ಲಿ ಅವ್ರಿಗಿರ್ತಕ್ಕಂಥದ್ದು ಕನ್ಫರ್ಮ್ಡ್ ಮೋರ್ಲೆಸ್ 3 ಜನ ತೀರೋಗಿದ್ದಾರೆ ಅಂತ ಕನ್ಫರ್ಮ್ಡ್ ಇದೆ. ಈಸ್ ಅಟೆಂಡಿಂಗ್, ನಮ್ಮ ಚೈತನ್ ಇದ್ರಲ್ಲ, ಸೊ ಅಲ್ಲಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಲಿಂದ ಅಲ್ಲಿ ಹೋಗಿದ್ದಾರೆ. ಒಂದು ಎರಡನೇದು, ನನಗೆ ರಾಘವೇಂದ್ರ ಇಟ್ನಾಳ್ ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು. ಕೊಪ್ಪಳನವ್ರು ಸುಮಾರು ಇನ್ನೊಂದು 12 ಜನ ಇದ್ದಾರೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ. ಅವ್ರು ನನಗೆ ಫೋನ್ ಮಾಡಿದ್ರು, ಬಟ್ ಭಾಳಷ್ಟು ಫೋನ್ ನಂಬರ್ಸ್ನಲ್ಲಿ ಒಂದು ಮಿಸ್ ಆಗಿದೆ. ಬೆಳಗ್ಗೆ ಹೋಗಿ ಅಲ್ಲಿ ಚೆಕ್ ಮಾಡ್ತೀನಿ ನಾನು. ಕರ್ನಾಟಕದವ್ರು ಎಷ್ಟಿದ್ದಾರೆ ಸಂಪೂರ್ಣ ಮಾಹಿತಿ ಇಲ್ಲ ನಮಗೆ. ಸೊ ವಿ ಹ್ಯಾವ್ ಟು ವೇಟ್. ನಾಳೆ ಹೋಗೋವರೆಗೆ ಆಮೇಲೆ ಇನ್ನೊಂದು 2 ದಿನ ಬೇಕಾಗತ್ತೆ ಕಾಲಾವಕಾಶ. ಸೊ ಮೊದಲು ಏನಂತಂದ್ರೆ ಇದು ಆಪರೇಷನ್ ಸಕ್ಸಸ್ಫುಲ್ ಆಗಲಿ, ಎಲ್ಲ ಭಾರತೀಯರು ಕರ್ನಾಟಕದವ್ರ ಜೊತೆಗೆ ಎಲ್ಲ ಭಾರತೀಯರು ಸೇಫಾಗಿ ಆದಷ್ಟು ಜನ ಸೇಫ್ ಆಗಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಈಗ ಚೈತನ್ ಅವ್ರಿಗೆ ಮಾತಾಡಿದೆ. ಅಲ್ಲಿ ಅವ್ರಿಗಿರ್ತಕ್ಕಂಥದ್ದು ಕನ್ಫರ್ಮ್ಡ್ ಮೋರ್ಲೆಸ್ 3 ಜನ ತೀರೋಗಿದ್ದಾರೆ ಅಂತ ಕನ್ಫರ್ಮ್ಡ್ ಇದೆ. ನನಗೆ ರಾಘವೇಂದ್ರ ಇಟ್ನಾಳ್ ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು. ಕೊಪ್ಪಳನವ್ರು ಸುಮಾರು ಇನ್ನೊಂದು 12 ಜನ ಇದ್ದಾರೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ. ಕರ್ನಾಟಕದವ್ರು ಎಷ್ಟಿದ್ದಾರೆ ಸಂಪೂರ್ಣ ಮಾಹಿತಿ ಇಲ್ಲ ನಮಗೆ. ಇನ್ನೊಂದು 2 ದಿನ ಬೇಕಾಗತ್ತೆ ಕಾಲಾವಕಾಶ. ಸೊ ಮೊದಲು ಏನಂತಂದ್ರೆ ಇದು ಆಪರೇಷನ್ ಸಕ್ಸಸ್ಫುಲ್ ಆಗಲಿ,
ಎಲ್ಲ ಭಾರತೀಯರು ಕರ್ನಾಟಕದವ್ರ ಜೊತೆಗೆ ಎಲ್ಲ ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.